ಸಮ್ಮೇಳನದಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ ಕನ್ನಡ ಭಾಷೆಯನ್ನ ಹಾಗೂ ಮಂಡ್ಯ ಜನತೆಯನ್ನ ಕೊಂಡಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಕನ್ನಡ ಹೆಚ್ಚು ಬಳಸೋದೇ ಮಂಡ್ಯದಲ್ಲಿ. 97% ಕನ್ನಡ ಇಲ್ಲಿ ಬಳಕೆ ಆಗುತ್ತೆ ಅನ್ನೋದೇ ನಮ್ಮ ಹೆಮ್ಮೆ ಅಂತ ಹೇಳಿದ್ದಾರೆ. ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದ ಪರಿಸ್ಥಿತಿ ಇದೆ. ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಅಂತ ಹೇಳಿದ್ದಾರೆ. ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಬಾರಿ ತೆಗೆದುಕೊಂಡ ನಿರ್ಣಯಗಳು ಜಾರಿಯಾಗಬೇಕು. ಇಲ್ಲವಾದ್ರೆ ಈ ಸಮ್ಮೇಳನದಲ್ಲಿ ನಿಮ್ಮ ವಿರುದ್ಧವೇ ಭಾಷಣ ಮಾಡ್ತೀವಿ ಅಂತ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿಗೆ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನನಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅನಿಸುತ್ತಿದೆ. ಮಂಡ್ಯದಲ್ಲಿ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ಆಗಿದೆ. ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಗುವಂತಹ ನಿರ್ಣಯಗಳನ್ನ ಜೋಶಿ ಅವರಿಗೆ ಮತ್ತೊಂದು ನಿಮ್ಮ ಪರವಾಗಿ ಹೇಳ್ತೀನಿ. ಮುಂದಿನ ಸಾರಿ ನೀವು ಬಳ್ಳಾರಿಯಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಾಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಗತ್ತಿನಲ್ಲಿಂದ ಎಲ್ಲಾ ಕಡೆಯಿಂದ ಬರ್ತಿರ್ತಾರೆ. ಇಲ್ಲಿ ಬಳ್ಳಾರಿಯಲ್ಲಿ ನೀವು ಇನ್ನೂ ಅಧ್ಯಕ್ಷ ಆಗಿರ್ತೀರಿ. ಇಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು, ಹಿಂದೆ ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ಏನು ಮಾಡಿದಿರಿ ಅಂತ ಖಚಿತವಾಗಿ ನೀವು ಹೇಳಿದ್ರೆ ಆ ಸಮ್ಮೇಳನದಲ್ಲಿ ನಾನು ಬಂದು ನಿಮ್ಮ ವಿರುದ್ಧ ಭಾಷಣ ಮಾಡುವಂತ ಕೆಲಸವನ್ನು ಮಾಡ್ತಾ ಅನ್ನೋದನ್ನ ಮಾತನ್ನ ಹೇಳ್ತೇನೆ. ನೀವು ತಿಳ್ಕೊಳ್ಳಿ ಅದನ್ನು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸುಮ್ಮನೆ ಮಾತಾಡಿ ಮಾಹಿತಿ ಭಾಷಣ ಮಾಡಿ ಹೋಗಂಗಿಲ್ಲ. ಇವತ್ತು ನನಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅನಿಸುತ್ತಿದೆ. ಮಂಡ್ಯದಲ್ಲಿ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ಆಗಿದೆ. ಈ ಸಾಹಿತ್ಯ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಮತ್ತು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಕೂಡ ಮಾತನಾಡಿದರು. ಇಷ್ಟೊಂದು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಸಮ್ಮೇಳನದಲ್ಲಿ 6 ಲಕ್ಷ ಜನ ಬಂದು ಹೋಗಿದ್ದು ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೆದಿದೆ. ಸಮ್ಮೇಳನ ಸಂಘಟನೆಯಿಂದ ಯಶಸ್ವಿ ಕಾಣೋದಿಲ್ಲ, ಜನರ ಪಾಲ್ಗೊಳ್ಳುವಿಕೆಯಿಂದ ಯಶಸ್ವಿಯಾಗುತ್ತೆ. ಇಲ್ಲಿ ಮಂಡನೆಯಾಗಿರೋ ನಿರ್ಣಯಗಳ ಬಗ್ಗೆ ಸಿಎಂ ಅವರ ಗಮನಕ್ಕೆ ತರ್ತೀವಿ. ನಾಡು ನುಡಿಗಾಗಿ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣ ಅಂತ ಸಚಿವ ಚೆಲುವರಾಯಸ್ವಾಮಿ ಕರೆ ಕೊಟ್ಟಿದ್ದಾರೆ. ಮೈಸೂರು ಬಿಟ್ಟೆಲ್ಲೂ ಹೊರಗಡೆ ನಾವು ಇದನ್ನ ನುಡಿಸಿಲ್ಲ, ಮತ್ತೆ ಇದನ್ನ ಪರಿಪಾಠ ಆಗುತ್ತೆ, ಕಷ್ಟ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯದವರು ಚೆಲುವರಾಯಸ್ವಾಮಿ ಮತ್ತೆಲ್ಲ ಶಾಸಕರು ಕೇಳಿದ ಮೇಲೆ ನಾವಿಲ್ಲ ಅನ್ನೋದು ಸೂಕ್ತ ಅಲ್ಲ. ಅವ್ರು ಬಹಳ ಸಂತೋಷದಿಂದ ಮಾಡ್ತಾ ಇದ್ದಾರೆ. ಇದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಡೈರೆಕ್ಷನ್ ಕೊಟ್ಟರು. ಬಹುಶಃ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮತ್ತು ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಮೈಸೂರು ಬಿಟ್ಟು ಹೊರಗಡೆ ನುಡಿಸಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಿರೋರು ಅಥವಾ ಗೃಹ ಮಂತ್ರಿ ಆಗಿರೋರು ಗೊತ್ತಿಲ್ಲ. ನಾವು ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀವಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಒಂದು ನಿಮಗೆ ಈ ಸಂದರ್ಭದಲ್ಲಿ ನಾನು 1 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟದ್ದು ದೊಡ್ಡದಲ್ಲ. ಅವರು ಎಷ್ಟು ಆನಂದವಾಗಿ ಈ ಒಂದು ಬ್ಯಾಂಡ್ನ ನುಡಿದಿದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಆ ಒಂದು ಸಂಗೀತದ ಸ್ವರ್ಗನೇ ಕಾಣೋ ರೀತಿಯಲ್ಲಿ ನಮ್ಮೆಲ್ಲರಿಗೂ ಭಾವನೆ ಆಗುತ್ತೆ. ಮೈಸೂರು ಬಿಟ್ಟೆಲ್ಲೂ ಹೊರಗಡೆ ನಾವು ಇದನ್ನ ನುಡಿಸ್. ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಕುರಿತ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ನಿರ್ಮಲಾನಂದ ಶ್ರೀಗಳು ವಿಶ್ವ ಕನ್ನಡ ರತ್ನ ನಾಡು ಕಂಡ ಅಪರೂಪದ ಜೀವ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಇನ್ನು ಈ ಪುಸ್ತಕವನ್ನ ಹಲ್ಲೆಗೆರೆ ಕೃಷ್ಣ ಬರೆದಿದ್ದಾರೆ. ವಿಶ್ವ ಕನ್ನಡ ರತ್ನ ನಾಡು ಕಂಡ ಅಪರೂಪದ ಜೀವ ಸನ್ಮಾನ್ಯ ಶ್ರೀ ದೇವೇಗೌಡರು, ಮಾಜಿ ಪ್ರಧಾನಿಗಳು, ಸಂಪಾದಕರು ಹಲ್ಲೆಗೆರೆ ಕೃಷ್ಣ. ವಿಶ್ವ ಕನ್ನಡ ರತ್ನ ನಾಡು ಕಂಡ ಅಪರೂಪದ ಜೀವ ಸನ್ಮಾನ್ಯ ಶ್ರೀ ದೇವೇಗೌಡರು, ಮಾಜಿ ಪ್ರಧಾನಿಗಳು ಅವರ ಕುರಿತಾದಂತಹ ಈ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಲಾಗಿದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿ. ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಆಯೋಜನೆ ಮಾಡಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ನಾನ್ ವೆಜ್ ಊಟಕ್ಕೆ ಹೈ ಡ್ರಾಮಾ ನಡೆದು ಹೋಗಿದೆ. ಮೊಟ್ಟೆ, ಚಿಕನ್, ಕಬಾಬ್ ಹಂಚೋದಕ್ಕೆ ಪ್ರಗತಿಪರರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ವಾಗ್ವಾದ ನಡೆದಿದ್ದು ಖಾಕಿ ಮಾಂಸಾಹಾರ ವಶಪಡಿಸಿಕೊಂಡ್ರು. ಕೊನೆಗೆ ಮುದ್ದೆ, ಮೊಟ್ಟೆ, ನಾಟಿ ಕೋಳಿ ಸಾಂಬಾರ್ ವಿತರಣೆ ಮಾಡಿದ್ರು. ಸಾಕು
ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆದಿದೆ. ಪ್ರಗತಿಪರರು ಮಾಂಸಾಹಾರ ನೀಡುವಂತೆ ಆಗ್ರಹಿಸಿದ್ರಿಂದ ರಾತ್ರಿ ಊಟದ ಜೊತೆಗೆ ಮೊಟ್ಟೆಯನ್ನ ನೀಡಿದ್ರು. ಇನ್ನು ಹೋರಾಟಗಾರರು ಕೋಳಿ ಸಾರು ಊಟ ತಂದು ಜನರಿಗೆ ಬಡಿಸಿದ್ರು. ರಾತ್ರಿ ಊಟದ ಜೊತೆಗೆ ಮೊಟ್ಟೆ ವಿತರಣೆ ಮಾಡಲಾಯಿತು. ಕಲಬುರಗಿ ಏರ್ಪೋರ್ಟ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಮ್ಮ ತಪ್ಪು ತಿದ್ದಿಕೊಳ್ಳೋಕೆ ಈ ರೀತಿ ಮಾತನಾಡುತ್ತಿದ್ದಾರೆ. ಸಿಟಿ ರವಿ ಸದನದಲ್ಲಿ ಹೆಣ್ಣು ಮಗಳ ಕುರಿತು ಹಾಗೆ ಮಾತನಾಡೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಫೇಕ್ ಎನ್ಕೌಂಟರ್ ಅಂತಿರೋ ಜೋಶಿಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ಸಿಟಿ ರವಿ ಭದ್ರತೆಗಾಗಿಯೇ ಪೊಲೀಸರು ಆ ರೀತಿ ಕ್ರಮ ಕೈಗೊಂಡಿದ್ದಾರೆ. ಸಿಟಿ ರವಿ ಮಾಜಿ ಮಂತ್ರಿ ಆಗಿದ್ದಕ್ಕೆ ಅವರಿಗೆ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ. ಜನರೊಚ್ಚಿಗೆದ್ದು ದಾಳಿ ಮಾಡ್ತಾರೆ ಅಂತ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು. ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಅವರೊಬ್ಬ ಲೆಜಿಸ್ಲೇಟರ್, ಯೂಸ್ ನೆಕ್ಸ್ಟ್ ಮಿನಿಸ್ಟರ್, ಅವರಿಗೆ ಪ್ರೊಟೆಕ್ಷನ್ ಮಾಡತಕ್ಕಂಥದ್ದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ ಅಂತ ಅವರಿಗೆ ಪ್ರೊಟೆಕ್ಟ್ ಮಾಡಿದ್ದಾರೆ. ಜನ ಅವ್ರ ಮೇಲೆ ರೊಚ್ಚಿಗೆದ್ದು ದಾಳಿ ಮಾಡಕ್ ಹೋದಾಗ ಪೊಲೀಸರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಅವ್ರ ಮೇಲೆ ಇದು ಮಾಡಕ್ ಹೋಗಿಲ್ಲ. ಆದರೆ ಅವ್ರು ಏನು ಮಾತಾಡಿದಾರಲ್ಲ ಅದು ಅಕ್ಷಮ ಅಪರಾಧ, ಅದು ಬಿಜೆಪಿಯ ಕಲ್ಚರು. ಹಾಗಾಗಿ ಅವರಿಗೆ ಯಾರ್ಯಾರು ಸಿಟಿ ರವಿಗೆ ಡಿಫೆಂಡ್ ಮಾಡ್ತಾರೆ ಅವ್ರಿಗೆ ಏನು ನಾಚಿಕೆ ಇಲ್ಲ ಅಂತ ಅರ್ಥ. ಅಂದ್ರೆ ಈಗ ಪೊಲೀಸ್ ರಾಜ್ಯ ಅಂತೂ ನಮ್ಮ ಕಾಲದಲ್ಲಂತೂ ಆಗಿಲ್ಲ. ಅವರೇ ಬಿಜೆಪಿ ಅವರೇ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು, ನಾವು ಯಾರ ಮೇಲೆ ಗೋಲಿಬಾರ್ ಮಾಡಿಲ್ಲ. ಈಗ ಬೊಮ್ಮಾಯಿ ಅವ್ರಿಗೆ ಕೇಳಬೇಕು ಏನಂತಂದ್ರೆ, ದಾವಣಗೆರೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪತ್ರ ಬರೆದಿರುವುದನ್ನು ಖಂಡಿಸಿ ಕೈ ನಾಯಕರು ಕಿಡಿಕಾರಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬಗ್ಗೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತ ಇರಲಿ ಅಂತ ಗುಡುಗಿದ್ದಾರೆ. ಬೇರೆ ಬೇರೆ ಪಕ್ಷದಿಂದ ಅವರಿಗೆ 10 ಆಫರ್ಗಳು ಬಂದರೂ ಅವರು ಪಕ್ಷ ಬಿಟ್ಟು ಹೋಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಇಂತಹ ನಾಯಕನ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳು ಸರಿಯಲ್ಲ ಅಂತ ಶಾಸಕ ಶಿವಗಂಗಾ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಅವ್ರ ಭವಿಷ್ಯ ಹಾಳಾಗಬೇಕು, ಅವ್ರು ಕೆಟ್ಟೋಗ್ಬೇಕು ಅಂತ ನಮ್ದೇನು ಭಾವನೆ ಇಲ್ಲ. ಅವರು ನಮ್ಮ ಪಕ್ಷದಾಗ ಗೆದ್ದಿದ್ದಾರೆ. ಬೇಷರತ್ ಕ್ಷಮಾಪಣೆ ಕೇಳಬೇಕು ಮಲ್ಲಿಕಾರ್ಜುನ್ಗೆ ಅವ್ರು ಹೇಳಿರೋ ಮಾತಿಗೆ. ಎರಡನೇದಾಗಿ ಅವ್ರ ಕ್ಷೇತ್ರ ಅಡ್ಡಾಡಿ ಕೆಲಸ ಮಾಡಲಿ. ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡ್ರೆ ಎಲ್ಲ ಭಾಳ ಜನ ಆಗಲೇ ಬೈತಿದ್ದಾರೆ ನಮ್ಮ ಹತ್ರ ಬಂದು. ಇವತ್ತು ಅವ್ರ ಅಣ್ಣರು ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವೇ ನೋಡಿದಿರಿ. ಅಧಿಕಾರ ಶಾಶ್ವತ ಅಲ್ಲ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಆರೋಪ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿದೆ. ಇದರಿಂದ ನೊಂದಿದ್ದ ಸಚಿವೆ ಮೌನಕ್ಕೆ ಶರಣಾಗಿ 3 ದಿನಗಳ ಬಳಿಕ ಪ್ರತ್ಯಕ್ಷರಾದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ತಮ್ಮ ನಿವಾಸಕ್ಕೆ ಬಂದಿದ್ದ ಜನರ ಅಹವಾಲು ಸ್ವೀಕರಿಸಿದ್ದಾರೆ. ನಟ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ಹಿನ್ನೆಲೆ ಕೋಟೆನಾಡು ಚಿತ್ರದುರ್ಗಕ್ಕೆ ಸುದೀಪ್ ಆಗಮಿಸಿದ್ರು. ನಗರದ ಐಶ್ವರ್ಯ ನವೀನ್ ಹೋಟೆಲ್ನಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನೆಚ್ಚಿನ ನಟನನ್ನ ನೋಡುವುದಕ್ಕೆ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು. ಕಿಚ್ಚನ ಭಾವಚಿತ್ರಕ್ಕೆ ಫ್ಲಾಗ್ ಹಿಡಿದು ಬಾಸ್ ಬಾಸ್ ಕಿಚ್ಚ ಬಾಸ್ ಅಂತ ಘೋಷಣೆ ಕೂಗಿದ್ದಾರೆ.